ಸದಾ ಆರೋಗ್ಯವಾಗಿರಲು ಹಿರಿಯರ 70 ಕಿವಿಮಾತುಗಳು. 1. ಬೇಳೆಕಾಳುಗಳು ಮತ್ತು ಜೋಳದ ರೊಟ್ಟಿ ತಿನ್ನುವುದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. 2. ಮೆಂತ್ಯ ಬೀಜಗಳನ್ನು ಬಳಸುವ ಮಹಿಳೆಯರು ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. 3. ಬಿಸಿಯಾದ ಆಹಾರವನ್ನು ಸೇವಿಸುವುದರಿಂದ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ. 4. ಮೂತ್ರಪಿಂಡದ ಕಲ್ಲುಗಳಿಂದ ದೂರವಿರಲು ನಿಯಮಿತವಾಗಿ ಕಲ್ಲಂಗಡಿಯನ್ನು ಸೇವಿಸಿ. 5. ಹಣ್ಣಾದ ದಾಳಿಂಬೆ ರಸವನ್ನು ಬಿಸಿ ಮಾಡಿ ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳಿಗೆ ವಾಂತಿಯಾಗುವುದು ನಿಲ್ಲುತ್ತದೆ. 6. ಹಲ್ಲು ನೋವಿನ ಸಂದರ್ಭದಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಇಂಗು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ನೋವು ಕಡಿಮೆಯಾಗುತ್ತದೆ. 7. ಅಡುಗೆ ಮಾಡುವಾಗ ನಿಮ್ಮ ಕೈಗಳು ಸುಟ್ಟು ಹೋದರೆ ಮೊಟ್ಟೆಯ ಬಿಳಿಭಾಗವನ್ನು ಅನ್ವಯಿಸುವುದರಿಂದ ಗುಳ್ಳೆ ಬರುವುದಿಲ್ಲ. 8. ಬಾಳೆಹಣ್ಣಿನ ಸಿಪ್ಪೆಯನ್ನು ಹಣೆಯ ಮೇಲೆ ಉಜ್ಜಿದರೆ ತಲೆನೋವಿನಿಂದ ಆರಾಮ ಸಿಗುತ್ತದೆ. 9. ನಿಂಬೆಯನ್ನು ಸಕ್ಕರೆಯೊಂದಿಗೆ ಬೆರೆಸಿ ತಿನ್ನುವುದರಿಂದ ತಲೆ ತಿರುಗುವಿಕೆ ನಿಲ್ಲುತ್ತದೆ. 10. ಅಲೋವೆರಾವನ್ನು ತಿನ್ನುವುದು ಕೀಲು ಮತ್ತು ಮೊಣಕಾಲು ನೋವಿನಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. 11. ಹಾಲನ್ನು ಬೆಲ್ಲ ಬೆರೆಸಿ ಕುಡಿದರೆ ಹೊಟ್ಟೆಯ ಕೊಬ್ಬು ಕರಗುತ್ತದೆ. ಇದರಿಂದಾಗಿ ಸ್ಥೂಲಕಾಯತೆಯು ಬೇಗನೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಅಲ್ಲದೆ ಮಲಬದ್ಧತೆ ಸಮಸ್ಯೆಯು ದೂರವಾಗುತ್ತದೆ. 12. ಅಜ್ವೈನ್ ಬಳಸುವ ಜನರು ಯಾವಾಗಲೂ ಆರೋಗ್ಯವಾಗಿರುತ್ತಾರೆ. 13. ನಿಮ್ಮ ತ್ವಚೆಯನ್ನು ಯಾವಾಗಲೂ ತಾಜಾ ಮತ್ತು ಯಂಗ್ ಆಗಿ ಇರಿಸಲು ನೀವು ಬಯಸಿದರೆ ಪ್ರತಿದಿನ 1 ಲೋಟ ಕಿವಿ ಹಣ್ಣಿನ ರಸವನ್ನು ಕುಡಿಯಬೇಕು. 14. ಬೆಲ್ಲದ ಅನ್ನವನ್ನು ತಿನ್ನುವುದರಿಂದ ಕೆಮ್ಮು ಅಥವಾ ಗಂಟಲು ನೋವು ಬರುವುದಿಲ್ಲ. 15. ಖರ್ಜೂರದ ಜೊತೆ ದೊಡ್ಡ ಏಲಕ್ಕಿಯನ್ನು ಸೇವಿಸುವುದರಿಂದ ಮುದುಕಿಯು ಕೂಡ ಯೌವನದಂತೆ ಕಾಣುತ್ತಾಳೆ. 16. ತೆಳ್ಳಗಿನವರು ಖರ್ಜೂರದೊಂದಿಗೆ ಹುರಿದ ಕಡಲೆಯನ್ನು ಸೇವಿಸಿದರೆ ತುಂಬಾ ವೇಗವಾಗಿ ತೂಕವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. 17. ರಾತ್ರಿ ಮಲಗುವ ಮುನ್ನ ದೇಸಿ ತುಪ್ಪ ಮತ್ತು ಕೇಸರಿ ಮಿಶ್ರಣವನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. 18. ನೀವು ಮಾನಸಿಕವಾಗಿ ದುರ್ಬಲರಾಗಲು ಪ್ರಾರಂಭಿಸಿದರೆ ಬಾಳೆಹಣ್ಣಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ತಿನ್ನುವುದು ನಿಮ್ಮ ಮೆದುಳನ್ನು ಚುರುಕುಗೊಳಿಸಲು ಸಹಾಯ ಮಾಡುತ್ತದೆ. 19. ಹೆಚ್ಚು ತಂಪು ಪಾನೀಯಗಳು ಮತ್ತು ಕಡಿಮೆ ನೀರು ಕುಡಿಯುವ ಜನರು ಸಾಮಾನ್ಯವಾಗಿ ಮೂತ್ರಪಿಂಡದ ತೊಂದರೆಗಳಿಂದ ಬಳಲುತ್ತಾರೆ. 20. ಅತಿಯಾಗಿ ಆಹಾರ ಸೇವಿಸಿದಾಗ ಹೊಟ್ಟೆ ಭಾರವೆನಿಸಿದರೆ ಪುದೀನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯಿರಿ. ಇದು ಭಾರವನ್ನು ತೆಗೆದುಹಾಕುತ್ತದೆ. 21. ಬೆಳಿಗ್ಗೆ ನೆನೆಸಿದ ಕಾಳುಗಳನ್ನು ತಿನ್ನುವುದರಿಂದ ತೂಕವು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮತ್ತು ಸ್ನಾಯುಗಳು ಸಹ ಬಲಗೊಳ್ಳುತ್ತವೆ. 22. ಕೂದಲಿನ ಉದ್ದವನ್ನು ಹೆಚ್ಚಿಸಲು ತೆಂಗಿನ ಎಣ್ಣೆಯಲ್ಲಿ ಆಮ್ಲ ಪುಡಿಯನ್ನು ಮಿಶ್ರಣ ಮಾಡಿ ಮತ್ತು ಕೂದಲಿನ ಬೇರುಗಳನ್ನು ಚೆನ್ನಾಗಿ ಮಸಾಜ್ ಮಾಡಿ. ಕೂದಲು 2 ಪಟ್ಟು ವೇಗವಾಗಿ ಬೆಳೆಯುತ್ತದೆ. 23. ಪ್ರತಿದಿನ ಬೆಳಿಗ್ಗೆ 1 ಟೊಮ್ಯಾಟೊ ತಿನ್ನುವವರಿಗೆ ಕೂದಲು ಎಂದಿಗೂ ಬಿಳಿಯಾಗುವುದಿಲ್ಲ. 24. ತಲೆನೋವಿನ ಸಂದರ್ಭದಲ್ಲಿ ದ್ರಾಕ್ಷಿ ರಸವನ್ನು ಸಾಧ್ಯವಾದಷ್ಟು ಬಳಸಿ, ಅದು ನೋವು ನಿವಾರಿಸುತ್ತದೆ. 25. ದಿನವಿಡೀ 1 ಚಮಚ ದಾಲ್ಚಿನ್ನಿಯನ್ನು ಯಾವುದೇ ರೂಪದಲ್ಲಿ ಸೇವಿಸಿ, ಅದು ನಿಮ್ಮನ್ನು ಸದಾ ಆರೋಗ್ಯವಾಗಿರಿಸುತ್ತದೆ. 26. ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳಿಗೆ ಪುದೀನ ಚಹಾದ ಬಳಕೆ ತುಂಬಾ ಲಾಭಕರವಾಗಿದೆ. 27. ಜ್ವರ ಕಡಿಮೆಯಾಗದಿದ್ದರೆ ತಕ್ಷಣ ಕುದಿಸಿದ ಅನ್ನದ ನೀರು ಕುಡಿದರೆ ಉಪಶಮನವಾಗುತ್ತದೆ. 28. ಶುಂಠಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹವಾದ ರಕ್ತವು ಚಲಿಸಲು ಸಹಾಯ ಮಾಡುತ್ತದೆ. 29. ಆಹಾರ ಸೇವಿಸಿದ ಸ್ವಲ್ಪ ಸಮಯದ ನಂತರ
ನೀರು ಕುಡಿಯಬೇಕು ಮತ್ತು ಆಹಾರ ತಿನ್ನುವಾಗ ನೀರನ್ನು ಕುಡಿಯಬಾರದು, ಏಕೆಂದರೆ ಇದರಿಂದ ಶರೀರಕ್ಕೆ ಶಕ್ತಿ ದೊರೆಯುವುದಿಲ್ಲ. 30. ಮೊಸರು ಮತ್ತು ಬೆಲ್ಲವನ್ನು ತಿನ್ನುವ ಮೂಲಕ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ ಮತ್ತು ರಕ್ತಹೀನತೆಯಂತಹ ರೋಗಗಳನ್ನು ತಡೆಯುತ್ತದೆ. ಬೆಲ್ಲವನ್ನು ನಿಯಮಿತವಾಗಿ ತಿನ್ನುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ದೂರವಿರುತ್ತವೆ. 31. ಕೆಲಸ ಮಾಡುವಾಗ ನಿದ್ರಾಹೀನತೆ ಅಥವಾ ಪ್ರಜ್ಞೆ ತಪ್ಪುತ್ತಿದ್ದರೆ ಶುಂಠಿ ನೀರು ಕುಡಿಯಬೇಕು. 32. ಕೆಲಸ ಮಾಡುವಾಗ ನಿದ್ರಾಹೀನತೆ ಅಥವಾ ಪ್ರಜ್ಞೆ ತಪ್ಪುತ್ತಿದ್ದರೆ ಶುಂಠಿ ನೀರು ಕುಡಿಯಬೇಕು. 33. ನಿಮಗೆ ಯಕೃತ್ತಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಇದ್ದರೆ ಉಪ್ಪಿನಕಾಯಿಯನ್ನು ಸೇವಿಸಬೇಡಿ. 34. ನಿಮಗೆ ವಾಯು ಸಮಸ್ಯೆ ಇದ್ದರೆ ಸಾಧ್ಯವಾದಷ್ಟು ಬೆಚ್ಚಗಿನ ನೀರನ್ನು ಸೇವಿಸಿ. 35. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 1 ಚಮಚ ಅಗಸೆ ಬೀಜವನ್ನು ಸೇವಿಸುವುದರಿಂದ ನೀವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಇದನ್ನು ಪುಡಿ ಮಾಡಿ ನೀರಿನೊಂದಿಗೆ ತೆಗೆದುಕೊಳ್ಳಬಹುದು. 36. ಔಷಧಿ ಸೇವಿಸಿದ ತಕ್ಷಣ ಟೀ ಕುಡಿಯುವುದರಿಂದ ಯಕೃತ್ತು ಹಾನಿಯಾಗುತ್ತದೆ, ಏಕೆಂದರೆ ಔಷಧಿ ಮತ್ತು ಚಹಾವನ್ನು ಒಟ್ಟಿಗೆ ಸೇವಿಸುವುದು ದೇಹಕ್ಕೆ ತುಂಬಾ ಹಾನಿಕಾರಕವಾಗಿದೆ. ಇದು ಕ್ರಮೇಣ ಯಕೃತ್ತನ್ನು ಹಾನಿಗೊಳಿಸುತ್ತದೆ. 37. ಕಲ್ಲಂಗಡಿ ಸಿಪ್ಪೆಯನ್ನು ನೀರಿನಲ್ಲಿ ಕುದಿಸಿ ಮುಖ ತೊಳೆಯುವುದರಿಂದ ಮೈಬಣ್ಣ ಸ್ಪಷ್ಟ ಮತ್ತು ಬೆಳ್ಳಗಾಗುತ್ತದೆ. 38. ಬಿಸಿ ಆಹಾರ ತಿಂದ ತಕ್ಷಣ ತಣ್ಣನೆಯ ಆಹಾರವನ್ನು ಸೇವಿಸಿದರೆ ಹಲ್ಲುಗಳು ತಕ್ಷಣ ಉದುರಲು ಪ್ರಾರಂಭಿಸುತ್ತವೆ. 39. ಸ್ವಲ್ಪ ಕೆಲಸ ಮಾಡಿದ ನಂತರ ಸುಸ್ತಾಗಲು ಪ್ರಾರಂಭಿಸಿದರೆ ಒಣ ದ್ರಾಕ್ಷಿಯನ್ನು ಇಡೀ ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. 40. ಹಾಲು ಕುದಿಸಿದಾಗ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿದರೆ ಹಾಲು ಕೆಡುವುದನ್ನು ತಡೆಯುತ್ತದೆ. ಹಾಲು ಮತ್ತು ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. 41. ನೀವು ಮೊಟ್ಟೆಗಳನ್ನು ತ್ವರಿತವಾಗಿ ಬೇಯಿಸಲು ಬಯಸಿದರೆ ಮೊಟ್ಟೆಗಳನ್ನು ಕುದಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ. ಇದು ತ್ವರಿತವಾಗಿ ಕುದಿಯಲು ಸಹಾಯ ಮಾಡುತ್ತದೆ. 42. ಟೊಮ್ಯಾಟೊ ಸೂಪ್ ಮಾಡುವಾಗ ಅದಕ್ಕೆ ಸ್ವಲ್ಪ ಒಣ ಪುದೀನ ಸೇರಿಸಿ. ಇದು ಸೂಪ್ನ ರುಚಿಯನ್ನು ಹೆಚ್ಚಿಸುತ್ತದೆ. 43. ನಿಮಗೆ ಗೊತ್ತಿದೆಯೇ, ಬಾಳೆಹಣ್ಣು ವ್ಯಕ್ತಿಯ ಕೆಟ್ಟ ಮನಸ್ಥಿತಿಯನ್ನು ಸಹ ಉತ್ತಮಗೊಳಿಸುವ ಒಂದು ಹಣ್ಣಾಗಿದೆ. 44. ಕೊಬ್ಬರಿ ಎಣ್ಣೆಯನ್ನು ಗೋರಂಟಿಗೆ ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಉದ್ದ ಮತ್ತು ದಟ್ಟವಾಗಿರುತ್ತದೆ. 45. ಬಾಳೆಹಣ್ಣಿನೊಂದಿಗೆ ಮಜ್ಜಿಗೆ ಎಂದಿಗೂ ಸೇವಿಸಬೇಡಿ. ಇದು ದೇಹಕ್ಕೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ. 46. ನೀವು ಅತಿಯಾದ ಅನಿಲದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಮೆಂತ್ಯ ಬೀಜಗಳನ್ನು ಬಳಸಿ. ಅದು ಗ್ಯಾಸ್ನಿಂದ ಪರಿಹಾರವನ್ನು ನೀಡುತ್ತದೆ. 47. ಹಾಲಿನೊಂದಿಗೆ ಹಿಟ್ಟನ್ನು ಬೆರೆಸಿ ಮುಖಕ್ಕೆ ಉಜ್ಜಿದರೆ ಮೈ ಬಣ್ಣ ಸ್ಪಷ್ಟವಾಗುತ್ತದೆ. 48. ನಿಮಗೆ ಹಸಿವು ಕಡಿಮೆ ಎನಿಸಿದರೆ ಸಲಾಡ್ನಲ್ಲಿ ಸಾಧ್ಯವಾದಷ್ಟು ಹಸಿ ಟೊಮ್ಯಾಟೊಗಳನ್ನು ಬಳಸಿ. 49. ಪ್ರತಿದಿನ ಮೊಸರು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಮೊಸರು ನಮ್ಮ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ. 5. ನಿಂಬೆ ಸಿಪ್ಪೆಗೆ ಸಕ್ಕರೆ ಹಾಕಿ ಮುಖಕ್ಕೆ ಹಚ್ಚುವುದರಿಂದ ಕಪ್ಪು ಕಲೆಗಳು ನಿವಾರಣೆಯಾಗುತ್ತದೆ. 51. ದಿನಕ್ಕೆ 1 ಬಾರಿ ನೆಲದ ಮೇಲೆ ಕುಳಿತು ಊಟ ಮಾಡಿ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. 52. ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿದ್ದರೆ ಊಟದ ನಂತರ ಸೋಂಪನ್ನು ತಿನ್ನಲು ಪ್ರಾರಂಭಿಸಿ. 53. ಜನರು ಸಾಮಾನ್ಯವಾಗಿ ದಿನದ ಆರಂಭದಲ್ಲಿ ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ. ಬದಲಾಗಿ ನೀವು ಬೆಚ್ಚಗಿನ ನೀರಿನಿಂದ ದಿನವನ್ನು ಪ್ರಾರಂಭಿಸಬೇಕು. 54. ಆಯುರ್ವೇದದ ಪ್ರಕಾರ ಚರ್ಮವನ್ನು ಎಣ್ಣೆಯಿಂದ ಮಸಾಜ್ ಮಾಡಬೇಕು. ಇದರಿಂದ ಚರ್ಮಕ್ಕೆ ಪೋಷಣೆ ದೊರೆಯುತ್ತದೆ. 55. ತಂಪು ಪಾನೀಯಗಳಂತಹ ಹೆಚ್ಚಿನ ಪ್ರಮಾಣದ ದ್ರವಗಳನ್ನು ಸೇವಿಸುವುದರಿಂದ
ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅಸಮತೋಲನಗೊಳಿಸಬಹುದು. 56. ಅತಿಯಾಗಿ ನಿದ್ದೆ ಮಾಡುವುದು ಮತ್ತು ಅತಿಯಾಗಿ ತಿನ್ನುವುದು ಸಹ ನಿಮ್ಮ ಅಗ್ನಿಯ ಅಸ್ತಿತ್ವವನ್ನು ತೊಂದರೆಗೆ ಸಿಲುಕಿಸುತ್ತದೆ. 57. ನಿಮ್ಮ ದಿನಚರಿಯಲ್ಲಿ ಆರೋಗ್ಯಕರ ಮತ್ತು ಪೋಷಕಾಂಶಭರಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಬಹುದು. 58. ಪ್ರತಿದಿನ ಒಂದೇ ಸಮಯ ತಿನ್ನುವುದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತುಂಗದಲ್ಲಿರಿಸುತ್ತದೆ ಮತ್ತು ಅದರ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. 59. ಊಟದ ನಂತರ ಅರ್ಧ ಲೋಟ ನೀರಿನೊಂದಿಗೆ ಹುರಿದ ಜೀರಿಗೆ ಪುಡಿಯನ್ನು ಕುಡಿಯಿರಿ. ಇದು ಆಮ್ಲೀಯತೆ ಮತ್ತು ಗ್ಯಾಸ್ನಂತಹ ಕಾಯಿಲೆಗಳಿಂದ ಉತ್ತಮ ಪರಿಹಾರವನ್ನು ನೀಡುತ್ತದೆ. 60. ಶೀತ ಮತ್ತು ಕೆಮ್ಮು ಹೋಗಲಾಡಿಸುವ ಜೊತೆಗೆ ತುಳಸಿ ಎಲೆಗಳು ಹೊಟ್ಟೆಯ ಸಮಸ್ಯೆಗಳನ್ನು, ವಿಶೇಷವಾಗಿ ಆಮ್ಲೀಯತೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ತುಳಸಿ ಎಲೆಗಳನ್ನು ಜಗಿಯುವುದರಿಂದ ಅಸಿಡಿಟಿಯನ್ನು ನಿಯಂತ್ರಣದಲ್ಲಿಡುತ್ತದೆ. 61. ಅಸಿಡಿಟಿ ಇದ್ದಲ್ಲಿ ಮಜ್ಜಿಗೆಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸಿ ಕುಡಿಯಿರಿ. ಮಜ್ಜಿಗೆಯಲ್ಲಿ ಸಮತೋಲಿತ ಪ್ರಮಾಣದ ಲ್ಯಾಕ್ಟಿಕ್ ಆಮ್ಲವಿದೆ. ಇದು ಹೊಟ್ಟೆಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ. 62. ಅತಿಸಾರ ಮತ್ತು ಇತರ ಹೊಟ್ಟೆಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಪಪಾಯಿ ಅತ್ಯುತ್ತಮ ಹಣ್ಣುಗಳಲ್ಲಿ ಒಂದಾಗಿದೆ. ಇದನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ, ಹುಳಿ, ಬೆಲ್ಚಿಂಗ್ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ. 63. ಬಾಳೆಹಣ್ಣು ತ್ವರಿತವಾಗಿ ಜೀರ್ಣವಾಗುವ ಮತ್ತು ತ್ವರಿತ ಶಕ್ತಿಯನ್ನು ನೀಡುವ ಹಣ್ಣಾಗಿದೆ. 64. ಸೇಬಿನ ಸಿಪ್ಪೆ ಸುಲಿದ ನಂತರ ತಿನ್ನಬಾರದು. ಸೇಬಿನ ಸಿಪ್ಪೆಯನ್ನು ತೆಗೆಯುವುದರಿಂದ ಸಿಪ್ಪೆಯ ಕೆಳಗೆ ಇರುವ ವಿಟಮಿನ್ ಸಿ ಕಡಿಮೆಯಾಗುತ್ತದೆ. 65. ಮಧ್ಯಾಹ್ನ ಅಂದರೆ ಊಟಕ್ಕೆ ಬಾಳೆಹಣ್ಣು ತಿನ್ನಬೇಕು. ಬಾಳೆಹಣ್ಣು ತಿನ್ನುವುದರಿಂದ ನಮ್ಮ ರೋಗನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಬಾಳೆಹಣ್ಣನ್ನು ರಾತ್ರಿಯಲ್ಲಿ ಸೇವಿಸಬಾರದು, ಏಕೆಂದರೆ ಇದು ಅಜೀರ್ಣ ಸಮಸ್ಯೆಗಳನ್ನು ಉಂಟುಮಾಡಬಹುದು. 66. ಹೊಟ್ಟೆ ಹುಣ್ಣು ಇರುವವರು ಬಾದಾಮಿಯನ್ನು ಸೇವಿಸಬೇಕು. ಇದಲ್ಲದೆ ಬಾದಾಮಿಯನ್ನು ಪುಡಿ ಮಾಡಿ ಅದರ ಹಾಲನ್ನು ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಕುಡಿಯುವುದರಿಂದ ಹೊಟ್ಟೆ ಹುಣ್ಣು ಗುಣವಾಗುತ್ತದೆ. 67. ಹುಣ್ಣು ರೋಗಿಗಳಿಗೆ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಬಳಸುವುದು ಪ್ರಯೋಜನಕಾರಿ. 68. ಬೆಳಗಿನ ಉಪಹಾರದ ಮೊದಲು 1 ಚಮಚ ಜೇನುತುಪ್ಪವನ್ನು ಸೇವಿಸಿ. ಜೇನುತುಪ್ಪವು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುತ್ತದೆ, ನಿರ್ಜಲೀಕರಣವನ್ನು ತಡೆಯುತ್ತದೆ ಮತ್ತು ದೇಹದಲ್ಲಿ ತೇವಾಂಶವನ್ನು ಕಾಪಾಡುತ್ತದೆ. 69. ಮೂಲಂಗಿ ರಸವನ್ನು ಸೇವಿಸುವುದರಿಂದ ಪಿತ್ತಗಲ್ಲುಗಳ ರಚನೆಯನ್ನು ತಡೆಯುತ್ತದೆ. 70. ನಿಮಗೆ ಹೆಚ್ಚು ತಲೆನೋವಿನ ಸಮಸ್ಯೆ ಇದ್ದರೆ ನೀವು ಅನ್ನವನ್ನು ತ್ಯಜಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.